ಮೇಷ ಲಗ್ನ ಮೇಷ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಮೇ ತಿಂಗಳು ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ 1 ವರ್ಷದ ಗುರು ಗೋಚಾರ ಫಲವನ್ನು ನಿಮಗೆ ಅರ್ಪಿಸಿದ್ದೇನೆ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಚಾನಲಲ್ಲಿದೆ, ಹೋಗಿ ನೋಡಿ. ಅದೇ ರೀತಿ ಕಮೆಂಟ್ಸ್ ಹಾಕಿದವ್ರಿಗೆ, ವಿಡಿಯೋವನ್ನು ನೋಡಿದವ್ರಿಗೆ ಇಲ್ಲಿಂದನೇ ಧನ್ಯವಾದಗಳು. ಈಗ ಮೇ ತಿಂಗಳ ಭವಿಷ್ಯದ ಕಡೆ ಗಮನ ಕೊಡೋಣ. ನೋಡಿ, ನಿಮ್ಮ ಲಗ್ನದಲ್ಲಿಯೇ ರವಿಯ ಸಂಚಾರ ಆಗ್ತಾ ಇದೆ. ಸೊ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ, ಧೈರ್ಯ ಸ್ಥೈರ್ಯ ಎಲ್ಲವನ್ನು ಕೊಟ್ಟಿದ್ದಾರೆ ರವಿ. ಯಾಕೆ ಅಂದರೆ ಮೇಷರಾಶಿಯಲ್ಲಿ ಮೇಷ ಲಗ್ನದಲ್ಲಿ ರವಿ ಉಚ್ಚ ಸ್ಥಾನವನ್ನು ಪಡೆದುಕೊಳ್ತಾರೆ. ಇನ್ನು ಅಲ್ಲಿಗೆ ಬುಧನ ಎಂಟ್ರಿ ಆಗುತ್ತೆ ಮೇ 1ನೇ ತಾರೀಕು. ನೀಚ ಸ್ಥಾನದಲ್ಲಿದ್ದಂತಹ ಬುಧ ಈಗ ನಿಮ್ಮ ಲಗ್ನಕ್ಕೆ ಬರ್ತಾರೆ. ಅವರು ನಿಮ್ಮ 3 ಮತ್ತು 6ನೇ ಮನೆಯ ಅಧಿಪತಿ. ಅಶುಭ ಗ್ರಹ ಅಂತ ಕರೆದರೂ ಮಾರಕ ಅಲ್ಲ. ಓಕೆ, ಈಗ ಬುಧಾದಿತ್ಯ ಯೋಗ ಕ್ರಿಯೇಟ್ ಆಗುತ್ತೆ. ನಿಮ್ಮ ಬುದ್ಧಿ ಇನ್ನೂ ಹೆಚ್ಚಾಗುತ್ತೆ, ಚುರುಕುತನದಲ್ಲಿ ಕೆಲಸ ಮಾಡ್ತೀರಾ. ಸೊ ಕಮ್ಯುನಿಕೇಷನ್ ಚೆನ್ನಾಗಾಗುತ್ತೆ. ಬರವಣಿಗೆಯ ಕ್ಷೇತ್ರದಲ್ಲಿರೋರಿಗೆ ಅತ್ಯದ್ಭುತವಾಗಿರುತ್ತೆ. ಕೈ ಚಳಕದ ಜಾಬ್ ಎಲ್ಲ ಕಿರಿಯ ಸಹೋದರ ಸಹೋದರಿ. ಯಾಕೆಂದರೆ 3ನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗ ಒಂದು ಕಡೆ ತೇಜಸ್ಸು ಹೆಚ್ಚಾಗಬೇಕು, ವರ್ಚಸ್ಸು ಹೆಚ್ಚಾಗಬೇಕು, ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲವನ್ನು ಹೋಗ್ತಾ ನೋಡೋಣ. ಇನ್ನು ಅದೇ ರೀತಿ ನಿಮ್ಮ ಲಗ್ನಕ್ಕೆ 12ನೇ ತಾರೀಕು ಕುಜನ ಎಂಟ್ರಿ ಆಗುತ್ತೆ. ಎಸ್, ಕುಜ ಆಲ್ರೆಡಿ ನಿಮಗೆ ರವಿ ಎಲ್ಲವನ್ನು ಕೊಟ್ಟಿದ್ದಾರೆ. ಈಗ ನಿಮ್ಮ ಲಗ್ನಾಧಿಪತಿಯ ಲಗ್ನಕ್ಕೆ ಬರ್ತಾರೆ. ಇನ್ನೂ ಎಲ್ಲಿಲ್ಲದ ಧೈರ್ಯ, ಕೆಟ್ಟ ಕೋಪ, ಕೆಟ್ಟ ಹಠ ಎಲ್ಲವೂ ನಿಮ್ಮನ್ನು ಸೇರಿಬಿಡ್ತದೆ. ನೀವು ಅದನ್ನು ಕಂಟ್ರೋಲಾಗಿ ಇಟ್ಕೊಳ್ಳಿಲ್ಲ ಅಂದರೆ 12ನೇ ಮನೆಯಲ್ಲಿ ಶನಿ ಮಹಾತ್ಮರು ಕಾಯ್ತಾ ಇದ್ದಾರೆ ನಿಮಗೆ ಶಿಕ್ಷೆ ಕೊಡೋದಕ್ಕೆ. ಹಾಗಾಗಿ ಲಗ್ನಕ್ಕೆ ಬಂದಿರುವ ಕುಜನನ್ನು ನೀವು ಹೇಗೆ ಬಳಸ್ಕೋಬೇಕು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ. ಜೊತೆಗೆ ರವಿ ಇದ್ದಾರೆ, ಜೊತೆಗೆ ಬುಧ ಇದ್ದಾರೆ. ಇದನ್ನು ತುಂಬ ಪ್ಲ್ಯಾಂಡಾಗಿ ನೀಟಾಗಿ ಬಳಸ್ಕೊಂಡ್ರೆ ನಿಮ್ಮ ಕೆರಿಯರ್ಗೆ ಎನ್ಕ್ಯಾಶ್ ಆಗುತ್ತೆ, ನಿಮ್ಮ ಸಂಬಂಧಗಳಿಗೆ ಒಳ್ಳೆಯದಾಗುತ್ತೆ, ನಿಮ್ಮ ವ್ಯಾಪಾರಗಳಿಗೆ ಒಳ್ಳೆಯದಾಗುತ್ತೆ. ಆದರೆ ತುಂಬ ಓವರ್ ಆ್ಯಟಿಟ್ಯೂಡು ತೋರಿಸಿದ್ರೆ, ತುಂಬ ಕೋಪಗಳನ್ನು ಮಾಡಿಕೊಂಡ್ರೆ, ಹಠವನ್ನು ಸಾಧಿಸಿದ್ರೆ ಶನಿ ಮಹಾತ್ಮರು ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಎಲ್ಲ ಕ್ಷೇತ್ರದವರಿಗೂ, ಎಲ್ಲರಿಗೂ, ಹಿರಿಯ ನಾಗರಿಕರಿರಲಿ, ಗೃಹಿಣಿಯರಿರಲಿ, ಗೌರ್ಮೆಂಟ್ ಕೆಲಸ, ಪ್ರೈವೇಟ್ ಎಂಪ್ಲಾಯೀಸ್, ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಕುಜ ಬಂದರು ಅಂದರೆ ತುಂಬ ಆ್ಯಟಿಟ್ಯೂಡ್ ತೋರಿಸ್ತೀರಾ. ಸೊ ಅದನ್ನು ಕಡಿಮೆ ಮಾಡ್ಕೋಬೇಕು. ಹೋಗ್ತಾ ಯಾವ್ಯಾವ ವಿಚಾರದಲ್ಲಿ ಅದನ್ನು ಸರಿ ಮಾಡ್ಕೋಬೇಕು ನೋಡೋಣ. ಇನ್ನು ಅದೇ ರೀತಿ 2ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗ್ತಾ ಇದೆ. ಸೊ ಅವರು ಕೂಡ 15ನೇ ತಾರೀಕು ನಿಮ್ಮ 3ನೇ ಮನೆಗೆ ಬರ್ತಾರೆ. ಅಲ್ಲಿ ಗುರುವಿನ ಜೊತೆ ಯುತಿಯಾಗುತ್ತೆ. ಸೊ ಶುಕ್ರ ಮತ್ತು ಗುರುವಿನ ಕಾಂಬಿನೇಷನ್ 3ನೇ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ಧನಕಾರಕ. ಸೊ ಧನಸ್ಥಾನದ ಅಧಿಪತಿ ಶುಕ್ರ ಅಲ್ಲಿ ಹೋಗಿದ್ದಾರೆ. ಸೊ ಹಾಗಾಗಿ ಧನಕಾರಕ ಮತ್ತು ಧನಸ್ಥಾನದ ಅಧಿಪತಿ ಶುಕ್ರ ಜೊತೆಯಾಗಿರೋದ್ರಿಂದ 3ನೇ ಮನೆಗೆ ಸಂಬಂಧಪಟ್ಟಂತಹ ಹಣದ ವಿಚಾರಗಳು ಜಾಸ್ತಿ ಆಗುತ್ತೆ. ಅದರಿಂದ ಆರ್ಥಿಕ ಲಾಭಗಳು ಜಾಸ್ತಿ ಆಗುತ್ತೆ. ಅದರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಇನ್ನು ನಿಮ್ಮ 5ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಇಲ್ಲೊಂದು ವಿಶೇಷತೆ ಇದೆ. ಏನಂದರೆ 18 ವರ್ಷಗಳಿಗೊಮ್ಮೆ ಕೇತು ಮಖಾ ನಕ್ಷತ್ರದಲ್ಲಿ ಸಂಚಾರ ಮಾಡೋದು. ಸೊ ಮಖಾ ನಕ್ಷತ್ರ ಕೇತುವಿನ ನಕ್ಷತ್ರ. ಸೊ ಹಾಗಾಗಿ ಈಗ ನಿಮ್ಮ ಪಿತೃಗಳನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಸಮಯ. ಈ ಮಹಾಲ್ಯ ಅಮಾವಾಸ್ಯೆವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಇದು ಕೂಡ ರೈಟ್ ಟೈಮ್ ಪಿತೃಗಳ ಕಾರ್ಯಗಳನ್ನು ಮಾಡಲಿಕ್ಕೆ, ಪೂರ್ವ ಪುಣ್ಯ ಸ್ಥಾನ. ಸೊ ಹಾಗಾಗಿ ನೀವು ಈ ಹಿಂದೆ ಮಾಡಿದಂತಹ ಕರ್ಮಗಳು ಈಗ ಫಲಗಳನ್ನು ಕೊಡುತ್ತೆ. ನಿಮ್ಮ ಹಿರಿಯರು ಮಾಡಿರುವ ಫಲಗಳು ಕೂಡ ಈಗ ಫಲಗಳನ್ನು ಕೊಡುತ್ತೆ. ಹಾಗಾಗಿ 5ನೇ ಮನೆ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ ಕೇತುವಿನ ನಕ್ಷತ್ರದ ಬದಲಾವಣೆಯಿಂದ. ಇನ್ನು ನಿಮ್ಮ 11ನೇ ಮನೆ ರಾಹು ಸಂಚಾರ ಕಳೆದ ಹಲವಾರು ದಿನಗಳಿಂದ ಆಗ್ತಾ ಇದೆ. ಹೊಸೊಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಪ್ರತಿ ಪರಿಚಯದಲ್ಲೂ ಲಾಭಗಳು ಕ್ರಿಯೇಟ್ ಆಗ್ತಾ ಇದೆ. ಅದನ್ನು ಸರಿಯಾಗಿ ಎನ್ಕ್ಯಾಶ್ ಮಾಡಿಕೊಂಡು ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಂಡಿದ್ರೆ ಡೆಫಿನೆಟ್ಲಿ ಹೆಚ್ಚಿನ ಲಾಭಗಳು ರಾಹು 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ನಿಮಗೆ ತಂದು ಕೊಟ್ಟಿರ್ತಾರೆ. ಇನ್ನು 12ನೇ ಮನೆ ಮೀನರಾಶಿಯಲ್ಲಿ ಶನಿಯ ಸಂಚಾರ 7.5. ಸೊ 7.5 ನೀವು ಹೇಗಿರಬೇಕು? ಶಿಸ್ತನ್ನು ಕಾಪಾಡ್ಕೋಬೇಕು, ಮೈಯನ್ನು ದಂಡಿಸ್ಬೇಕು, ಜವಾಬ್ದಾರಿಗಳನ್ನು ತಗೊಳ್ಬೇಕು, ತಾಳ್ಮೆ ಇರಬೇಕು. ಎಸ್, ಈಗ ವಿಚಾರಕ್ಕೆ ಬರೋಣ. ಈಗ ನಿಮ್ಮ ಲಗ್ನದಲ್ಲಿ ನಾನು ಆಗಲೇ ಹೇಳಿದೆ, ರವಿ ನಿಮ್ಮ ಲಗ್ನಾಧಿಪತಿ ಜೊತೆಗೆ ಬುಧ. ಸೊ ತುಂಬ ಬುದ್ಧಿ ಬಂತು ಅಂತ ತುಂಬ ಓವರಾಗಿ ನಡ್ಕೊಳ್ಳೋಕ್ಕೂ ಹೋಗಬಾರ್ದು. ತುಂಬ ಶಕ್ತಿ ಇದೆ ಅಂತ
ತುಂಬ ಕೋಪವನ್ನು ತೋರ್ಸೋಕ್ಕೆ ಹೋಗಬಾರ್ದು. ಆ್ಯಂಡ್ ರವಿಯ ಸಪೋರ್ಟ್ ಇದೆ ಅಂತ ನಾನು ಹೇಳಿದ್ದೇ ಸರಿ ಅಂತ ನಡ್ಕೊಳ್ಳೋದಕ್ಕೂ ಹೋಗಬಾರದು. ಇದಿಷ್ಟನ್ನು ಮಾಡಿದ್ರೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಿಮ್ಮ ಏನೊಂದು ಪ್ರೊಫೈಲ್ ದೊಡ್ಡ ಮಟ್ಟಕ್ಕೆ ಇಂಪ್ರೂವ್ ಆಗುತ್ತೆ. ಏನಕ್ಕೆ ಅಂದರೆ 12ನೇ ಮನೆಯಲ್ಲಿ ಶನಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಸೊ ನೀವು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಸಣ್ಣ ಪುಟ್ಟ ಸಂಘರ್ಷಗಳು ಎದುರಾದರೂ ನಿಮಗೆ ಶಿಕ್ಷೆ. ಯಾಕೆಂದರೆ ಮೇಲಧಿಕಾರಿಗಳ ಜೊತೆ ಈಗೋ ಕ್ಲಾಶಸ್ ತಂದುಬಿಡ್ತಾರೆ ಲಗ್ನದಲ್ಲಿರುವಂತಹ ಗ್ರಹಗಳು. ಸೊ ಈಗೋ ಕ್ಲಾಶಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು, ಇನ್ನು ಪ್ರೈವೇಟ್ ಎಂಪ್ಲಾಯೀಸ್, ನಿಮ್ಮ ಬಾಸ್, ನಿಮ್ಮ ಮ್ಯಾನೇಜರ್, ಅವರ ನಡುವೆ ಸಂಘರ್ಷಗಳು ಎದುರಾಗುತ್ತೆ. ಸೊ ನಿಮಗೆ ಸ್ವಲ್ಪ ಕೋಪ ಜಾಸ್ತಿ, ಹಠ ಜಾಸ್ತಿ, ನಾನು ಹೇಳಿದ್ದೆ ಸರಿ ಅನ್ನುವ ಮನೋಭಾವ ಎಲ್ಲವೂ ಬಂದ್ಬಿಡ್ತದೆ. ಈಗ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಜಾಬ್ ಉಳಿಸ್ಕೊಳ್ಳಿ. ಇಲ್ಲ ಅಂದರೆ ಬೇಡದ ಪ್ಲೇಸ್ಗೆ ವರ್ಗಾವಣೆ, ಬೇಡದ ಪೋಸ್ಟ್ಗೆ ವರ್ಗಾವಣೆ, ಕೆಲಸ ಕಳೆದುಕೊಳ್ಳುವ ಭೀತಿ, ಹೊಸ ಕೆಲಸ ಹುಡುಕಿದ್ರು ಶನಿ 12ನೇ ಮನೆಯಲ್ಲಿರೋದ್ರಿಂದ ಆಫರ್ ಲೆಟ್ರ್ ಸಿಗೋದು ಲೇಟ್ ಆಗುತ್ತೆ. ಇಂಟರ್ವ್ಯೂ ಚೆನ್ನಾಗಿ ಅಟೆಂಡ್ ಮಾಡ್ತೀರಾ, ಯಾಕೆಂದರೆ ಬುಧ ನಿಮಗೆ ಸಪೋರ್ಟ್ ಮಾಡ್ತಾರೆ. ಧೈರ್ಯ, ರವಿ, ಲಗ್ನ, ಕುಜ ಎಲ್ಲ ಚೆನ್ನಾಗಿದೆ. ಆದರೆ 12ನೇ ಮನೆಯ ಶನಿಯ ಇಂಪ್ಯಾಕ್ಟ್ ತುಂಬ ಇರುತ್ತೆ. ಸೊ ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಎಲ್ಲ ಕ್ಷೇತ್ರದವರು. ಓಕೆ, ಈಗ ಹಣದ ಮೂಲ. ಈಗ 3ನೇ ಮನೆಯಲ್ಲಿ ಶುಕ್ರ ಮತ್ತು ಗುರುವಿನ ಒಂದು ಯುತಿಯಾಗಿದೆ. 3ನೇ ಮನೆ ಅಂದರೆ ಅದು ಮೀಡಿಯಾ, ಆನ್ಲೈನ್ ಮತ್ತು ಮಾತು ಮತ್ತು ಜ್ಞಾನ. ಸೊ ಯಾರ್ಯಾರು ಈ ಶಿಕ್ಷಣ ವೃತ್ತಿಯಲ್ಲಿದ್ದೀರಾ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀರಾ, ಕನ್ಸಲ್ಟೆನ್ಸಿ ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ, ಲಾಯರ್ಸ್, ಸೊ ನಿಮ್ಮೆಲ್ಲರಿಗೂ ಅದ್ಭುತವಾಗಿ ಈ ಒಂದು ತಿಂಗಳು ತುಂಬ ಚೆನ್ನಾಗಿ ಆಗುತ್ತೆ. ನೀವು ಅಷ್ಟೇ ಕೋಪ ಮತ್ತು ಅತಿಯಾದ ಆತುರವನ್ನು ಕಂಟ್ರೋಲ್ ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡ್ರೆ ಈ 3ನೇ ಮನೆಯ ಇಂಪ್ಯಾಕ್ಟ್ ಅದ್ಭುತವಾಗಿರುತ್ತೆ. ನಿಮ್ಮ ಆರ್ಥಿಕ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ ಸ್ಥಿತಿ ಧನಾಗಮನ ಚೆನ್ನಾಗಾಗುತ್ತೆ ಅಂತ. ಓಕೆ, ಸೊ ಬರವಣಿಗೆ ಕ್ಷೇತ್ರ ಇರ್ಬೋದು, ಅದರ ಜೊತೆಗೆ ಈ ಆನ್ಲೈನ್ ರಿಲೇಟೆಡ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ ಅಥವಾ ಆನ್ಲೈನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಇಂಪ್ರೂವ್ಮೆಂಟ್ಸ್ ಚೆನ್ನಾಗಿರುತ್ತೆ. ಸರಿಯಾದ ನಿರ್ಧಾರಗಳನ್ನು ಈ ಒಂದು 3ನೇ ಮನೆಯ ಇಂಪ್ಯಾಕ್ಟಿಂದ ತೆಗೆದುಕೊಳ್ತೀರಾ. ಒಂದು ಶಾರ್ಟ್ ಪ್ರಯಾಣ ನಿಮಗೆ ಎದುರಾಗುತ್ತೆ ಈ ಒಂದು 15 ದಿನಗಳ ಕಾಲ. ಸೊ ಅದರಿಂದ ನಿಮಗೆ ಲಾಭ ಆಗುತ್ತೆ. ಸೊ ಓಡಾಡ್ತಾ ಇರಿ. ನೀವು ಓಡಾಡ್ಕೊಂಡು ಜಾಬ್ ಮಾಡ್ತಾಯಿದ್ರೆ, ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ, ಓಡಾಡ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರೆ, ಸೊ ಪ್ರತಿ ಓಡಾಟದಿಂದನೂ ಲಾಭಗಳು ಖಂಡಿತ ಸಿಕ್ಕೇ ಸಿಗುತ್ತೆ. ಆಮೇಲೆ ಕಿರಿಯ ಸಹೋದರ, ಕಿರಿಯ ಸಹೋದರಿ ತುಂಬ ದಿನದಿಂದ ಮೀಟ್ ಮಾಡಿಲ್ಲ ಅಥವಾ ಏನೋ ಮನಸ್ತಾಪಗಳು ಕ್ರಿಯೇಟ್ ಆಗಿತ್ತು, ಆ ಥರದ ಸಿಚುವೇಶನ್ಸ್ಗಳು ಎದುರಾಗಿದ್ದರೆ ಏನೋ ಕಾರಣಗಳು ನಿಮ್ಮ ಮತ್ತು ಅವರ ನಡುವೆ ಉಂಟಾಗಿ ಪರಸ್ಪರ ಭೇಟಿ ಆಗ್ತೀರಾ. ಯಾವುದೋ ಮದುವೆ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ಬೋದು, ಮಾತನಾಡ್ಬೋದು. ಸೊ ಮತ್ತೆ ನಿಮ್ಮ ಸಂಬಂಧ ಚಿಗುರಬಹುದು. ಈ ವಿಚಾರದಲ್ಲಿ 3ನೇ ಮನೆಯ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮೇಷ ಲಗ್ನ, ಮೇಷ ರಾಶಿಯವರಿಗೆ. ಅದೇ ರೀತಿ ಇನ್ನು ಹಣ ಅಂತ ಬಂದಾಗ ಲಾಭಸ್ಥಾನದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. ವಿದೇಶಿ ಮೂಲದಿಂದ ಹಣದ ಹರಿವು ತುಂಬ ಚೆನ್ನಾಗಿದೆ. ಯಾರ್ಯಾರು ಅಲ್ಲಿಗೆ ಕನೆಕ್ಟ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಲಾಭವನ್ನು ರಾಹು ತಂದು ಕೊಡ್ತಾರೆ. ಸೊ ಹಾಗಾಗಿ ರಾಹುವಿನಿಂದ ನೆಟ್ವರ್ಕು ಇಂಪ್ರೂವ್ ಆಗ್ತಾ ಇದೆ, ಹಣ ಗಳಿಕೆಯೂ ಬರ್ತಾ ಇದೆ. ಸೊ ಅದನ್ನು ಇನ್ನೂ ಒಂದಷ್ಟು ದಿನ ನಿಮಗೆ ಕ್ಯಾರಿ ಮಾಡ್ತಾರೆ. ಇನ್ನು ನಿಮ್ಮ ಅಷ್ಟಮಾಧಿಪತಿ ಯಾರು, ಕುಜ ಲಗ್ನಕ್ಕೆ ಬಂದಿದ್ದಾರೆ. ಈ ನಿಗೂಢ ವಿದ್ಯೆಗಳು, ನಿಗೂಢ ಶಾಸ್ತ್ರಗಳು, ಈ ಥರದ ವಿಚಾರಗಳಲ್ಲಿ ಯಾರ್ಯಾರು ಆಸಕ್ತಿ ಹೊಂದಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಈಗ ಇಂಪ್ರೂವ್ ಆಗುವಂತಹ ಸಮಯ. ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ಬುಧ ಕೂಡ ನಿಮ್ಮ ಲಗ್ನದಲ್ಲೇ ಕೂತ್ಕೊಂಡಿದ್ದಾರೆ. ಇನ್ನು ನಿಮ್ಮ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗುವಂತಹ ಸಮಯ. ಯಾಕೆಂದರೆ ನಿಮ್ಮ ವಾಕ್ಚಾತುರ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಬಳಸ್ಕೊಂಡು ಆ ಕ್ಷೇತ್ರದಲ್ಲೂ ಇಂಪ್ರೂವ್ಮೆಂಟ್ಸ್ ಕಾಣ್ತೀರಾ. ಅದೇ ರೀತಿ ಈ ರಿಸರ್ಚ್ ಓರಿಯೆಂಟೆಡ್ ಜಾಬ್ಸ್ ಮಾಡ್ತಾ ಇರೋರು, ಇನ್ವೆಸ್ಟಿಗೇಷನ್ ಓರಿಯೆಂಟೆಡ್ ಜಾಬ್ ಮಾಡ್ತಾ ಇರೋರು, ಇನ್ನು ಈ ಯೂನಿಫಾರ್ಮ್ ಬೇಸ್ಡ್ ಜಾಬ್ ಮಾಡ್ತಾ ಇರೋರು, ನಿಮ್ಮೆಲ್ಲರಿಗೂ ಈಗ ಒಂದು ಒಳ್ಳೆಯ ಧೈರ್ಯ ಸಿಕ್ಕಿ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಗುರುತಿಸಿಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಬಟ್ ಕೋಪ, ಹಠ, ಆತುರದ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಕೆರಿಯರ್ಗೆ ಬ್ಯಾಡ್ ಇಂಪ್ಯಾಕ್ಟ್ ಆಗೋಲ್ಲ. ಸೊ ಎಲ್ಲವೂ ಪ್ಲಸ್ ಆಗುತ್ತೆ. ಸೊ ಆ ಕ್ಷೇತ್ರಗಳು ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಈ ಒಂದು ಗ್ರಹಗಳ ಸಂಚಾರದಿಂದ. ಓಕೆ, ಈಗ ಬುಧ
ನಿಮ್ಮ 3ನೇ ಮನೆಯ ಅಧಿಪತಿ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಸಂಬಂಧಗಳು, ನೆರೆಹೊರೆ ಈ ಥರದ ವಿಚಾರಗಳೆಲ್ಲವೂ ನಿಮಗೆ ಒಂದು ಒಳ್ಳೆಯ ವಿಷಯಗಳನ್ನೇ ತಂದು ಕೊಡ್ತಾರೆ. ಬಟ್ ಅವರು 6ನೇ ಮನೆಯ ಅಧಿಪತಿಯೂ ಹೌದು ಅಲ್ಲ. ಸೊ ಹಾಗಾಗಿ ಈ ರೋಗಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ಬಾಧೆಗಳನ್ನು ಕೊಡ್ತಾರೆ. ಯಾರ ಜಾತಕದಲ್ಲಿ ಬುಧ ಅಂದರೆ ಮೇಷ ಲಗ್ನ ಮೇಷ ರಾಶಿಯವರಿಗೆ ಬುಧ ಸ್ವಲ್ಪ ಕೆಟ್ಟ ಪ್ಲೇಸಲ್ಲಿ ಕೂತಿದ್ರೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಡೆಫಿನೆಟ್ಲಿ ಇರುತ್ತೆ. ನರಗಳಿಗೆ ಸಂಬಂಧಪಟ್ಟಂತಹ ದೌರ್ಬಲ್ಯ ಡೆಫಿನೆಟ್ಲಿ ಇರುತ್ತೆ. ಈಗ ನೀವು ಅದರ ಕಡೆ ಹೆಚ್ಚು ಗಮನ ಕೊಡಬೇಕು. ಮೊದಲನೇದಾಗಿ ಸ್ಕಿನ್ನು, ಎರಡನೇದಾಗಿ ನರಗಳು. ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಬ್ಯಾಕ್ ಪೇಯ್ನ್ ಇದ್ದರೆ ಸೊ ಅದು ಮತ್ತಷ್ಟು ಉಲ್ಬಣ ಆಗುತ್ತೆ, ನರಗಳ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಅದು ಹಿರಿಯ ನಾಗರಿಕರಿರಬಹುದು, ಸ್ತ್ರೀಯರಿರಬಹುದು, ಯುವಕರಿರಬಹುದು, ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಆ ಒಂದು ವಿಚಾರದಲ್ಲಿ ಬುಧನ ಇಂಪ್ಯಾಕ್ಟಿಂದ. ಇನ್ನು ಅದೇ ರೀತಿ 6ನೇ ಮನೆ ಶತ್ರು ಬುಧ ಲಗ್ನದಲ್ಲಿರೋದ್ರಿಂದ ಸೊ ನಿಮ್ಮ ಶತ್ರು ಹಂತಕ ಅಂದರೆ ಬುಧ ನಿಮ್ಮ ಶತ್ರು ಹಂತಕನಾಗಿ ಕೆಲಸ ಮಾಡ್ತಾರೆ. ಯಾರ್ಯಾರು ನಿಮ್ಮನ್ನು ವಿರೋಧಿಸ್ತಾರೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ, ಅದು ರಾಜಕೀಯದಲ್ಲಿರಲಿ, ನಿಮ್ಮ ಸರ್ಕಾರಿ ಉದ್ಯೋಗದಲ್ಲಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ನಿಮ್ಮನ್ನು ವಿರೋಧಿಸ್ತಾರೆ ಅಥವಾ ನಿಮ್ಮ ಹಿಂದೆ ಏನೋ ಒಂದು ಪಿತೂರಿಗಳನ್ನು ಮಾಡ್ತಾರಲ್ಲ, ಅವರೆಲ್ಲ ಸೋಲ್ತಾರೆ ನಿಮ್ಮ ಬುದ್ಧಿಯಿಂದ. ಆ ಬುದ್ಧಿಯನ್ನು ಸರಿಯಾಗಿ ಬಳಸ್ಕೊಳ್ತೀರಾ. ಓಕೆ, ಆ ವಿಚಾರದಲ್ಲೂ ತುಂಬ ಚೆನ್ನಾಗಿದೆ. ಇನ್ನು ಗಂಡ ಹೆಂಡತಿ ಅಂತ ವಿಚಾರ ಬಂದಾಗ ನಿಮ್ಮ ಲಗ್ನದಿಂದ 7ನೇ ಮನೆಗೆ ರವಿಯ ದೃಷ್ಟಿ ಇದೆ, ಬುಧನ ದೃಷ್ಟಿಯೂ ಬೀಳುತ್ತೆ. ಜೊತೆಗೆ ಕುಜ ಬಂದಾಗ ಕುಜನ ದೃಷ್ಟಿಯೂ ಬೀಳುತ್ತೆ. ಸ್ವಲ್ಪ ಹಠ ಇಲ್ಲೂ ಕೂಡ ಸೊ ಕಡಿಮೆ ಮಾಡ್ಕೋಬೇಕು. ಈಗೋ ಕ್ಲಾಶಸ್ ಆಗುತ್ತೆ, ಸಂಬಂಧಗಳನ್ನು ಉಳಿಸ್ಕೋಬೇಕು. ಬಟ್ ಶುಕ್ರ 2ನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಅದು ಕುಟುಂಬ ಸ್ಥಾನ. ಅಲ್ಲೊಂದಷ್ಟು ಸ್ವೀಟ್ ಮೆಮೊರೀಸ್ಗಳು ಉಂಟಾಗಬೇಕು ನಿಮಗೆ, ಅಂದರೆ ಮುಂದಿನ ದಿನಗಳಿಗೆ. ಹಾಗಾಗಿ ಅಲ್ಲಿ ಒಂದಷ್ಟು ಒಳ್ಳೊಳ್ಳೆ ಇವೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಡ್ತಾನೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ. ಅದನ್ನು ಎಂಜಾಯ್ ಮಾಡಿ. ಬಟ್ ಈ ಲಗ್ನದಿಂದ ದೃಷ್ಟಿ ಬೀಳ್ತಾ ಇದೆಯಲ್ಲ ನಿಮ್ಮ 7ನೇ ಮನೆಗೆ, ಸೊ ಅದರ ಕಡೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ಕುಜನ 4ನೇ ದೃಷ್ಟಿ ನಿಮ್ಮ 4ನೇ ಮನೆಗೆ ಬೀಳುತ್ತೆ. 4ನೇ ಮನೆ ಕುಜನಿಗೆ ನೀಚ ಸ್ಥಾನ. ಸೊ ಹಾಗಾಗಿ ಮನೆಯ ವಾತಾವರಣ ಚೆನ್ನಾಗಿರಲ್ಲ ಕುಜನಿಂದ. ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವೆಹಿಕಲ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೊ ಜೊತೆಗೆ ಸಂಬಂಧಗಳನ್ನು ಕಾಪಾಡ್ಕೊಂಡು ಹೋಗಿ. ಇನ್ನು ಪ್ರೀತಿ ಪ್ರೇಮದ ವಿಚಾರ, ಕೇತು 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಕೇತು ಅಂದರೆ ಸ್ವಲ್ಪ ವಿರಕ್ತಿ ಭಾವನೆ, ಸ್ವಲ್ಪ ಈ ಲೌಕಿಕ ಸುಖಕ್ಕಿಂತ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಆಗಿದೆ. ಕೆಲಸದ ಮೇಲೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ. ಹಾಗಾಗಿ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹೊರಗಡೆ ಇರೋದಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ. ಸೊ ಹಾಗಾಗಿ ಪ್ರೇಮಿಗಳು ಇದರ ಅರ್ಥವನ್ನು ತಪ್ಪಾಗಿ ತಿಳ್ಕೊಂಡು ಪರಸ್ಪರ ದೂರ ಆಗಬೇಡಿ. ಕೇತುವಿನ ಇಂಪ್ಯಾಕ್ಟಿಂದ ಇದಾಗ್ತಾ ಇದೆ. ಮತ್ತು ನಿಮ್ಮ ಪ್ರೇಮ ಚಿಗುರುತ್ತೆ. ನಿಮ್ಮ ಲೈಫಲ್ಲೂ ಕೂಡ ರೊಮ್ಯಾನ್ಸ್ ಎಲ್ಲವೂ ಬಂದು ಹೋಗುತ್ತೆ. ನಿಮ್ಮ ಪ್ರೀತಿಯನ್ನು ಕಾಪಾಡಿಕೊಳ್ಳುವಂತಹ ಸಮಯ. ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಮಕ್ಕಳು ಕೂಡ ಓದೋದರಲ್ಲಿ ಸ್ವಲ್ಪ ಆಸಕ್ತಿಯನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಮಾರ್ಕ್ಸ್ಗಳು ಕೂಡ ಕಡಿಮೆ ಬಂದಿದೆ ಮಕ್ಕಳಿಗೆ. ಬೇಜಾರಾಗಬೇಡಿ. ಸೊ ಇದು ಈ ಕಾಲಘಟ್ಟ. ಮುಂದೆ ಹೋಗ್ತಾ ಅವರ ಎಜುಕೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮಾರ್ಕ್ಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಈಗ ತೆಗೆದಿರುವ ಮಾರ್ಕ್ಸಲ್ಲೇ ಅವರ ಬುದ್ಧಿಯನ್ನು ಅಳೆಯಬೇಡಿ. ಓಕೆ, ಅವರನ್ನು ಪುಷ್ ಮಾಡಿ. ಡೆಫಿನೆಟ್ಲಿ ಮುಂದೆ ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಸೊ ಕೇತು ಸ್ವಲ್ಪ ಬಿಡುಗಡೆ ಆಗಲಿ, ಓದೋದ್ರ ಕಡೆ ಇನ್ನೂ ಹೆಚ್ಚು ಗಮನ ಕೊಡ್ತಾರೆ. ಓಕೆ, ಬಟ್ ಆಧ್ಯಾತ್ಮಿಕ ವಿಚಾರಗಳು, ಈ ಥರ ಈ ನಿಗೂಢ ಶಾಸ್ತ್ರ, ಇದರಲ್ಲಿ ಯಾರ್ಯಾರು ಕಲಿಕೆಯಲ್ಲಿದ್ದೀರಾ, ಮಂತ್ರ, ಯಂತ್ರ, ತಂತ್ರ, ನಿಮಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕೇತುವಿನಿಂದ. ಸೊ ಓವರಾಲ್ ಕೇತುವಿನ ಇಂಪ್ಯಾಕ್ಟ್ ಈ ರೀತಿ ಇರುತ್ತೆ. ಅದರ ಕಡೆ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಇನ್ನು ಶನಿ ಮಹಾತ್ಮರು ನಿಮಗೆ ಯಾವಾಗಲೂ ಶಿಸ್ತನ್ನೇ ಕಲಿಸೋಕೆ ಬರೋದು. ಸೊ ಹಾಗಾಗಿ ಹೆಚ್ಚು ಶಿಸ್ತನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಸುಳ್ಳು ಹೇಳಬೇಡಿ. ಕಷ್ಟಪಡೋರಿಗೆ ಸಹಾಯ ಮಾಡಿ. ಶನಿ ಮಹಾತ್ಮರು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡೋದಿಲ್ಲ. ನೀವು ಯಾರ್ಯಾರು ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ನಿಮಗೆ ಬುಧ ಅಂತೂ 6ನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬುದ್ಧಿ. ಬಟ್ ಆ ಥರದ ನಿರ್ಧಾರಗಳನ್ನು ಮಾಡಿ ತಪ್ಪು ಉತ್ತರಗಳನ್ನು ಬರೆದು ಅಂಕಗಳನ್ನು ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಒಂದು ತಿಂಗಳು ಎಕ್ಸಾಮ್ ಫೇಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಧೈರ್ಯ ಚೆನ್ನಾಗಿರುತ್ತೆ. ನಿಮ್ಮ ಬುದ್ಧಿಯೂ ಕೂಡ ವರ್ಕ್ ಆಗುತ್ತೆ. ಬಟ್ ಆ ಥರ ಬೇಡ. ಆ ಥರ ಮಾಡಿದ್ರೆ ಅಂಕಗಳು ಕಡಿಮೆ ಆಗುತ್ತೆ. ಅದರ ಕಡೆ ಗಮನ ಇರಲಿ. ಇನ್ನು ನಾನು ಲಾಯರ್ಸ್ಗೆ ಹೇಳ್ದಂಗೆ 3ನೇ ಮನೆ ತುಂಬ ಇಂಪ್ಯಾಕ್ಟ್ ಆಗ್ತಾಯಿದೆ. ಅದ್ಭುತವಾಗಿ ವಾದ ಮಾಡ್ತೀರಾ, ಕೇಸ್ಗಳನ್ನು ಗೆದ್ದುಕೊಡ್ತೀರಾ. ಇನ್ನು 6ನೇ ಮನೆಯ ಅಧಿಪತಿ ಲಗ್ನಕ್ಕೆ ಬಂದಿರೋದ್ರಿಂದ ನಿಮ್ಮ ಕೋರ್ಟ್ ಕೇಸ್ಗಳು ನಿಮ್ಮ ಪರವಾಗಿ ಆಗುತ್ತೆ. ಟೀಚರ್ಸ್ ವೃತ್ತಿ ನಿಮಗೆ ಅದ್ಭುತವಾಗಿರುತ್ತೆ.
ಕೃಷಿಕರಿಗೆ 4ನೇ ಮನೆಗೆ ಕುಜನ ದೃಷ್ಟಿ ಬೀಳುತ್ತೆ. ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೊಂದರೆಗಳು ಎದುರಾಗ್ಬೋದು. ಏನಕ್ಕೆ ಅಂದರೆ ಜಲತತ್ವ ರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇದೆ. ಸೊ ನಿಮಗೆ ನೀರಿನ ರಿಲೇಟೆಡ್ ಇಶ್ಯೂಸ್ ಎದುರಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಂತಹ ವಿವಾದಗಳು ಎದುರಾಗುತ್ತೆ. ಅಕ್ಕಪಕ್ಕದ ಜಮೀನಿನವರ ಜೊತೆ ನೀವೇ ಸ್ವಲ್ಪ ಹೊರಟಾಗಿ ನಡ್ಕೊಳ್ತೀರಾ ಅನಿಸುತ್ತೆ. ನಡ್ಕೊಳಕ್ಕೆ ಹೋಗ್ಬಿಡಿ, ಯಾಕೆಂದರೆ ಕುಜ ಬಂದು ಧೈರ್ಯ ಕೊಡ್ತಾ ಇದ್ದಾರೆ, ರವಿ ಬೇರೆ ಜೊತೆಗಿದ್ದರು, ಇದೆಲ್ಲ ಆಗುತ್ತೆ. ಸೊ ಹಾಗಾಗಿ ಜಗಳಗಳನ್ನು ಮಾಡ್ಕೋಬೇಡಿ, ನೀರಿನ ಸಮಸ್ಯೆಗಳು ಎದುರಾಗುತ್ತೆ. ಸೊ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಉಳಿದಂತೆ ನಿಮ್ಮ ಬೆಳೆಗೆ ತಕ್ಕ ಬೆಲೆ ಸಿಗೋದಕ್ಕೂ ಕೂಡ ಬುಧ ಇಂಪ್ಯಾಕ್ಟ್ ಆಗ್ತಾರೆ. ಸ್ವಲ್ಪ ಮಧ್ಯವರ್ತಿಗಳ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಇನ್ನು ಕಮಿಷನ್ ಏಜೆಂಟ್ಸ್ ಯಾರ್ಯಾರು ಇದ್ದೀರಾ, ನಿಮಗೂ ಕೂಡ ಅದ್ಭುತವಾಗಿ ವರ್ಕ್ ಆಗುತ್ತೆ. ಈ ಒಂದು ತಿಂಗಳು ಒಳ್ಳೆಯ ಹಣ ಸಂಪಾದನೆಯನ್ನು ಮಾಡ್ತೀರಾ. ಸೊ ಓವರಾಲ್ ಮೇ ತಿಂಗಳು ನೀವು ನಿಮ್ಮ ಆ್ಯಟಿಟ್ಯೂಡ್ ಕಡೆ ಗಮನ ಕೊಡಬೇಕು, ಕೋಪವನ್ನು ಕಡಿಮೆ ಮಾಡ್ಕೋಬೇಕು, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಹಾಗೆ ನೋಡಿದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣ್ತವೆ. ನಿಮ್ಮ ತೇಜಸ್ಸು, ನಿಮ್ಮ ವರ್ಚಸ್ಸು, ಸಮಾಜದಲ್ಲಿ ಗೌರವ ಎಲ್ಲವೂ ಜಾಸ್ತಿ ಆಗುತ್ತೆ. ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಹಠವನ್ನು ಮಾಡದೆ ನಿಮ್ಮ ಕೆಲಸದಲ್ಲಿ ಗಮನಗಳನ್ನು ಕೊಟ್ಟರೆ. ಇನ್ನು ಅದೇ ರೀತಿ ಸರ್ಕಾರಿ ಕೆಲಸ ಹುಡ್ಕೋರಿಗೆ ಸ್ವಲ್ಪ ಡಿಲೇ ಆಗಬಹುದು, ಪೋಸ್ಟಿಂಗ್ ಆಗೋದು. ಹೊಸದಾಗಿ ಕೆಲಸ ಹುಡ್ಕೋರ್ಗೂ ಇಂಟರ್ವ್ಯೂ ಚೆನ್ನಾಗಿ ಅಟೆಂಡ್ ಮಾಡಿದ್ದೀರಾ, ಬಟ್ ಶನಿ 12ನೇ ಮನೇಲಿರೋದ್ರಿಂದ ಆಫರ್ ಲೆಟ್ರ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ವಲ್ಪ ಏಕಾಗ್ರತೆ ಕಡಿಮೆ ಆಗುತ್ತೆ, ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಸೊ ಓವರಾಲ್ ಮೇ ತಿಂಗಳಲ್ಲಿ ಮಾತೇ ನಿಮ್ಮ ಬಂಡವಾಳ. ಸೊ ಆ ಮಾತನ್ನು ಸರಿಯಾಗಿ ಬಳಸ್ಕೊಂಡು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ವ್ಯಾಪಾರ ವೃದ್ಧಿ ಮಾಡ್ಕೊಳ್ಳಿ, ಅಧಿಕಾರವನ್ನು ಹೆಚ್ಚಿಸಿಕೊಳ್ಳಿ, ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರೊಫೈಲ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ. ಆರೋಗ್ಯದ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಡೆಫಿನೆಟ್ಲಿ ಮೇ ತಿಂಗಳು ಮೇಷರಾಶಿ ಮೇಷ ಲಗ್ನದವರಿಗೆ ತುಂಬ ಚೆನ್ನಾಗಿರುತ್ತೆ, ಇರಲಿ ಅನ್ನೋದೇ ನಮ್ಮ ಬಯಕೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.